ಪಶ್ಚಿಮ ಬಂಗಾಳದಲ್ಲಿ ಮರು ಮತದಾನ ಆರಂಭವಾಗಿದೆ. 15 ಮತಗಟ್ಟೆಗಳಲ್ಲಿ ಮತದಾರರಿಂದ ವೋಟಿಂಗ್ ನಡೀತಾ ಇದೆ. ದಕ್ಷಿಣದ 24 ಪರಗಣ ಜಿಲ್ಲೆಯ 11 ಮತಗಟ್ಟೆಗಳು ಸೇರಿ ಹಾರ್ಬರ್ ಕ್ಷೇತ್ರದ 4 ಮತಗಟ್ಟೆಗಳಲ್ಲಿ ವೋಟಿಂಗ್ ನಡೀತಾ ಇದೆ. ವೆಸ್ಟ್ ಬೆಂಗಾಲ್ನಲ್ಲಿ ಮರು ಮತದಾನ ಆರಂಭವಾಗಿದೆ. 15 ಮತಗಟ್ಟೆಗಳಲ್ಲಿ ಮತದಾರರಿಂದ ವೋಟಿಂಗ್ ನಡೀತಾ ಇದೆ. ದಕ್ಷಿಣ 24 ಪರಗಣ ಜಿಲ್ಲೆಯ 11 ಮತಗಟ್ಟೆಗಳು ಸೇರಿ ಹಾರ್ಬರ್ ಕ್ಷೇತ್ರದ 4 ಮತಗಟ್ಟೆಗಳಲ್ಲಿ ವೋಟಿಂಗ್ ನಡೀತಾ ಇದೆ. ಟೋಟಲ್ ಆಗಿ 15 ಮತಗಟ್ಟೆಗಳಲ್ಲಿ ಮತದಾರರು ವೋಟಿಂಗ್ನ ಮಾಡ್ತಾ ಇದ್ದಾರೆ. ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆವರೆಗೆ ಮತದಾನ ನಡೆಯುತ್ತೆ. ಮರು ಮತದಾನ ಇದು. ಹೀಗಾಗಿ ವೋಟಿಂಗ್ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ. ಯಾಕಂದ್ರೆ ವೆಸ್ಟ್ ಬೆಂಗಾಲ್ ಅಂತ ಅಂದ್ರೆ ಅಥವಾ ಈ ಪಶ್ಚಿಮ ಬಂಗಾಳ ಅಂತ ಅಂದ್ರೆ ಪ್ರತಿ ಬಾರಿಯೂ ಕೂಡ ಚುನಾವಣೆ ಅಂತ ಅಂದರೆ ಅಲ್ಲಿ ಹಿಂಸಾಚಾರ ಇದ್ದೇ ಇರುತ್ತೆ. ಲಾಸ್ಟ್ ಟೈಮ್ ಮೊದಲನೇ ಹಂತದ ಮತದಾನದ ಟೈಮ್ನಲ್ಲೂ ಹಿಂಸಾಚಾರ ನಡೆದಿತ್ತು. ಎರಡನೇ ಹಂತದ ಮತದಾನದ ಟೈಮ್ನಲ್ಲೂ ಕೂಡ ಅಂದರೆ 29ನೇ ತಾರೀಕು ಏಪ್ರಿಲ್ 29ನೇ ತಾರೀಕು ಎರಡನೇ ಹಂತದ ಮತದಾನ ನಡೆದಿತ್ತು. ಆವಾಗಲೂ ಕೂಡ ಹಿಂಸಾಚಾರ ಆಗಿತ್ತು. ಹೀಗಾಗಿ ಇವತ್ತು ಯಾವುದೇ ರೀತಿ ಆ ರೀತಿ ಘಟನೆಗಳು ನಡೀಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಇವತ್ತು ಮರು ಮತದಾನ ಬೇರೆ. ಹೀಗಾಗಿ ವೋಟಿಂಗ್ ನಡೀತಾ ಇರುವ ಹಿನ್ನೆಲೆ ಬಿಗಿ ಭದ್ರತೆಯನ್ನು ಆಯೋಜನೆ ಮಾಡಲಾಗಿದೆ. 15 ಮತಗಟ್ಟೆಗಳಲ್ಲಿ ಮತದಾರರಿಂದ ವೋಟಿಂಗ್ ನಡೀತಾ ಇದೆ. ಪಶ್ಚಿಮ ಬಂಗಾಳದ 15 ಮತಗಟ್ಟೆಗಳಲ್ಲಿ ಇವತ್ತು ಮರು ಮತದಾನಕ್ಕೆ ಚುನಾವಣಾ ಆಯೋಗ ಆದೇಶವನ್ನು ನೀಡಿತ್ತು. ಹೀಗಾಗಿ ವೋಟಿಂಗ್ ಕೂಡ ನಡೀತಾ ಇದೆ. ದಕ್ಷಿಣ 24 ಪರಗಣದಲ್ಲಿರುವ ಮಗ್ರಹತ್ ಪಶ್ಚಿಮ ವಿಧಾನಸಭಾ ಕ್ಷೇತ್ರದ 11 ಮತಗಟ್ಟೆಗಳು ಹಾಗೂ ಡೈಮಂಡ್ ಹಾರ್ಬರ್ ವಿಧಾನಸಭಾ ಕ್ಷೇತ್ರದ 4 ಮತಗಟ್ಟೆಗಳಲ್ಲಿ ಇವತ್ತು ಮರು ಮತದಾನ ನಡೀತಾ ಇದೆ. ಏಪ್ರಿಲ್ 29ರಂದು ನಡೆದ ಎರಡನೇ ಹಂತದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಅನೇಕ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ಮರು ಮತದಾನ ನಡೀತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ. ಅನಂತೇನು ಪಶ್ಚಿಮ ಬಂಗಾಳದಲ್ಲಿ ಮರು ಮತದಾನ ನಡೀತಾ ಇದೆ. ಚುನಾವಣಾ ಆಯೋಗ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿತ್ತು, ಹೇಗೆ ನಡೀತಾ ಇದೆ ವೋಟಿಂಗ್ ಅಂತ? ಸಿಂಚನ, ಏನು ವೆಸ್ಟ್ ಬೆಂಗಾಲ್ ಎರಡನೇ ಹಂತದ ಕಳೆದ 29 ಏಪ್ರಿಲ್ ನಲ್ಲಿ ನಡೆದಂತಹ ಎರಡನೇ ಹಂತದ ಮತದಾನದಲ್ಲಿ ಸಾಕಷ್ಟು ಚುನಾವಣಾ ಲೋಪದೋಷಗಳು ಅಂದ್ರೆ ಸಾಕಷ್ಟು ಮತದಾನದಲ್ಲಿ ಲೋಪದೋಷಗಳು ಕಂಡು ಬಂದಿದೆ ಅಂತ ಹೇಳ್ಬಿಟ್ಟು ತೃಣಮೂಲ ಕಾಂಗ್ರೆಸ್ ಟಿಎಂಸಿ ಆಗ್ರಹವನ್ನ ಮಾಡಿತ್ತು. ಮತ್ತೆ ಅದರಲ್ಲಿ ಮುಖ್ಯವಾಗಿ 77 ಕಂಪ್ಲೇಂಟ್ಸ್ ಅನ್ನ ECI ರಿಸೀವ್ ಮಾಡಿದ್ರು. ಅಂದ್ರೆ ಎಲ್ಲಾ ಕಡೆ ವೇರಿಯಸ್ ಡಿಸ್ಟ್ರಿಕ್ಟ್ಸ್ ಎಲ್ಲಾನು ಕೂಡ 77 ಕಂಪ್ಲೇಂಟ್ ರಿಸೀವ್ ಮಾಡಿದ್ರು. ಅದರಲ್ಲಿ ಫೈನಲ್ ಆಗಿ ಔಟ್ ಆಫ್ 77 15 ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ರೀಪೋಲಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆರ್ಡರ್ ಮಾಡಿರುವಂತದ್ದು. ಅದರಲ್ಲಿ ಮುಖ್ಯವಾಗಿ ಯಾವ್ಯಾವ್ದಪ್ಪ ರೀಪೋಲಿಂಗ್ ಆಗ್ತಿರೋದು ಇವತ್ತು ಅಂತಂದ್ರೆ ಮಗ್ರಹಾತ್ ಪಶ್ಚಿಮ ಮತ್ತೆ ಡೈಮಂಡ್ ಹಾರ್ಬರ್ ನ 4 ಕ್ಷೇತ್ರಗಳು. ಮಗ್ರಹಾತ್ ಪಶ್ಚಿಮದಲ್ಲಿ 11 ಕ್ಷೇತ್ರಗಳು, ಡೈಮಂಡ್ ಹಾರ್ಬರ್ ಕ್ಷೇತ್ರದಲ್ಲಿ 4 ಕ್ಷೇತ್ರಗಳು. ಟೋಟಲ್ 15 ಮತಗಟ್ಟೆಗಳಲ್ಲಿ ಇವತ್ತು ಮತದಾನ ನಡೀತಾ ಇದೆ. ಬೆಳಿಗ್ಗೆ 7 ಗಂಟೆಯಿಂದ ಈಗಾಗಲೇ ಮತದಾನ ಆರಂಭ ಆಗಿದೆ. ಸಂಜೆ 6ರವರೆಗೆ ಮತದಾನ ನಡೆಯಲಿದೆ. ಏನು ಚುನಾವಣೆ ಅಂದ್ರೆ ಮತ ಎಣಿಕೆಗೆ ಓವರ್ ಆಲ್ ಏನು ಪಂಚ ರಾಜ್ಯಗಳಲ್ಲಿ ನಡೆದಂತಹ ಮತದಾನದಲ್ಲಿ ಇನ್ನೇನು ಒಂದು ದಿನ ಮಾತ್ರ ಬಾಕಿ ಇದೆ. ಅಂದ್ರೆ ನಾಳೆ ಸಂಡೇ ಮಂಡೇ ಈ ಒಂದು ಮತ ಎಣಿಕೆ ಆರಂಭ ಆಗಲಿದೆ. ಹೀಗಾಗಿ ತುಂಬಾ ಇದು ಒಂದು ರೀತಿಯಾಗಿ ಸವಾಲ್ ಅಂತಲೇ ಹೇಳ್ಬೋದು ಚುನಾವಣಾ ಆಯೋಗಕ್ಕೆ. ಯಾಕೆಂದ್ರೆ ಇಂಥ ಒಂದು ರೀಪೋಲಿಂಗ್ ನಡೀತಿರುವಂತದ್ದು ತುಂಬಾ ರೇರ್ ಕೇಸ್ ಅಲ್ಲಿ ಕನ್ಸಿಡರ್ ಮಾಡ್ತಾರೆ. ಇದರಲ್ಲಿ ನಾವು ನೋಡಿದ್ರೆ ಈ ಕಂಪ್ಲೇಂಟ್ ಅನ್ನ ರಿಸೀವ್ ಮಾಡಿರುವಂತಹ EC ಯಾಕೆ ಈ ಒಂದು ರೀಪೋಲಿಂಗ್ ನಡೀತಿರೋದನ್ನ ನಾವು ನೋಡಿದ್ರೆ ಏನು ಆ ಒಂದು ಈ 15 ಮತಗಟ್ಟೆಗಳಲ್ಲಿ EVM ಟ್ಯಾಂಪರಿಂಗ್ ಆಗಿರ್ಬೋದು ಮತ್ತೆ ವೆಬ್ ಕಾಸ್ಟಿಂಗ್ ಮತ್ತೆ CCTVಗಳಲ್ಲಿ ಸರಿಯಾಗಿ ಫಂಕ್ಷನ್ ಮಾಡಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಕಂಪ್ಲೇಂಟ್ಸ್ ಬಂದಿದೆ. ಈ ಒಂದು ಕಂಪ್ಲೇಂಟ್ಸ್ ಗೆ ಸಂಬಂಧಪಟ್ಟಂಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸ್ಟೇಟ್ ಎಲೆಕ್ಷನ್ ಗೆ ಕೇಳಿದ್ರು ಯಾವ ರೀತಿಯಾದಂತಹ ಸಮಸ್ಯೆ ಲೋಪದೋಷಗಳಾಗಿದ್ದಾವೆ ಅಂತ ಹೇಳ್ಬಿಟ್ಟು. ಇದಕ್ಕೆ ಸಂಬಂಧಪಟ್ಟಂಗೆ EVM ಟ್ಯಾಂಪರಿಂಗ್ ಮತ್ತೆ ವೆಬ್ ಕಾಸ್ಟಿಂಗ್ CCTV ಅದು ಫಂಕ್ಷನ್ ಆಗಿಲ್ಲ ಸರಿಯಾಗಿ, ಬಟ್ ಇದು ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಸ್ಟೇಟ್ EC ಅವ್ರಿಗೆ ದೂರುಗಳನ್ನ ಕೊಟ್ಟಿದ್ರಿಂದಾಗಿ ಆ ಒಂದು ಮರು ಚುನಾವಣೆಯ ಮತದಾನಕ್ಕೆ ಈಗಾಗಲೇ ಅವಕಾಶವನ್ನ ಕೊಟ್ಟಿದೆ. ಇದು ಒಂದು ಏನು ಸೆಕ್ಷನ್ 58/2 1951 ಇಂಡಿಯನ್ ಆಕ್ಟ್ ಪ್ರಕಾರವಾಗಿ ಈ ತರ ಏನಾದ್ರೂ ಕಂಪ್ಲೇಂಟ್ ಬಂದಾಗ ಯಾವ್ದಾದ್ರು ಮತಕ್ಷೇತ್ರಗಳಲ್ಲಿ ಇಂಥ ಒಂದು ದೂರುಗಳು ಬಂದಂತಹ ಸಂದರ್ಭದಲ್ಲಿ ಅಲ್ಲಿನ ಒಂದು ಸ್ಟೇಟ್ ಕಮಿಷನ್ ಆಗಿರ್ಬೋದು ಅಥವಾ ರಿಟರ್ನಿಂಗ್ ಆಫೀಸರ್ ಕಂಪ್ಲೇಂಟ್ ಅನ್ನ ಮಾಡಿದ್ರೆ ಅಂದ್ರೆ ಈ ಒಂದು ಹೌದು ಇಲ್ಲಿ ಲೋಪದೋಷಗಳು ಕಂಡು ಬಂದ್ರೆ ಆಕ್ಟ್ ಏನು 58/2 1951
ಪೀಪಲ್ ಏನು ರೆಪ್ರೆಸೆಂಟೇಷನ್ ಆಫ್ ದ ಪೀಪಲ್ ಆಕ್ಟ್ ಪ್ರಕಾರವಾಗಿ ಮರುಮತದಾನಕ್ಕೆ ಅವಕಾಶ ಇದೆ. ಈ ಒಂದು ಆಕ್ಟ್ ಪ್ರಕಾರವಾಗಿ ಇವತ್ತು ಮರುಮತದಾನ ವೆಸ್ಟ್ ಬೆಂಗಾಲ್ ನಡೆದ್ರೆ ಒಂದ್ ರೀತಿಯಾಗಿ ತುಂಬಾ ಕುತೂಹಲವನ್ನ ಮೂಡಿಸಿದಂತಹ ಒಂದು ಕ್ಷೇತ್ರ ಅಂತಲೇ ಹೇಳ್ಬೋದು ಇದು. ಅಂದ್ರೆ ಈಗ ಪಂಚರಾಜ್ಯಗಳಲ್ಲಿ ವೆಸ್ಟ್ ಬೆಂಗಾಲ್ ಇದೆಯಲ್ಲ ಅದು ತುಂಬಾ ಅಂದ್ರೆ ಇಡೀ ಇಂಡಿಯಾದಲ್ಲೇನೆ ಒಂದ್ ರೀತಿಯಾಗಿ ಅದ್ರ ಮೇಲೆ ಎಲ್ಲರ ಕಣ್ಣು ಇದ್ದಂತಂದ್ರೆ ಅಷ್ಟೊಂದು ಅಷ್ಟ್ರ ಮಟ್ಟಿಗೆ ಪೈಪೋಟಿ TMC ಮತ್ತೆ ಬಿಜೆಪಿಗೆ ನಡುವೆ ಇದ್ದಂತದ್ದು. ಮತ್ತೆ ಏನು ಮತದಾನ ಆದ ನಂತರ ಚುನಾವಣಾ ಉತ್ತರ ಸಮೀಕ್ಷೆಗಳು ಕೂಡ ಬಂದಂತದನ್ನ ನಾವು ಗಮನಿಸ್ತಿದೀವಿ. TMC ಮತ್ತೆ ಬಿಜೆಪಿಗೆ ನೆಕ್ ಟು ಫೈಟ್ ಇರುವಂತದ್ದನ್ನು ಕೂಡ ಈಗಾಗಲೇ ಸಮೀಕ್ಷೆಗಳು ಬಂದಿರುವಂತದ್ದು. ಬಟ್ ನಾಳೆ ಅಂದ್ರೆ ನಾಡಿದ್ದು ಬರುವಂತಹ ರಿಸಲ್ಟ್ ಅಲ್ಲೂ ಕೂಡ ಅದೇ ರೀತಿಯಾದಂತಹ ಒಂದು ಕ್ಯೂರಿಯಾಸಿಟಿ ಓವರ್ ಆಲ್ ಇಂಡಿಯಾದ ಪೀಪಲ್ಸ್ ಗೆ ಇರುವಂತದ್ದು. ಏನಾಗುತ್ತೋ ಒಂದು ಚುನಾವಣೆಯಲ್ಲಿ ಮಮತಾ ಅವರು ಮತ್ತೆ 3ನೇ ಬಾರಿಗೆ CM ಆಗ್ತಾರೋ ಅಥವಾ ಆ ಭದ್ರಕೋಟೆಯನ್ನ ಬಿಜೆಪಿ ಏನಾದ್ರು ಛಿದ್ರ ಮಾಡುತ್ತಾ ಅನ್ನೋ ಒಂದು ಆಲೋಚನೆನೂ ಕೂಡ ಜನಗಳಿಗೆ ಇರುವಂತದ್ದು. ಹೀಗಾಗಿ ಒಂದ್ ರೀತಿಯಾಗಿ ವೆಸ್ಟ್ ಬೆಂಗಾಲ್ ಏನಿದೆಯಲ್ಲ, ವೆಸ್ಟ್ ಬೆಂಗಾಲ್ ಒಂದ್ ರೀತಿಯಾಗಿ ಇಡೀ ಇಂಡಿಯಾದಲ್ಲಿನೇ ಈ ಬಾರಿಯ ಎಲೆಕ್ಷನ್ ಅಲ್ಲಿ ತುಂಬಾ ಅಟ್ರಾಕ್ಷನ್ ಮಾಡಿದಂತಹ ಒಂದು ಸ್ಟೇಟ್ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ 2ನೇ ಹಂತದ ಚುನಾವಣೆಯಲ್ಲಿ ಸಾಕಷ್ಟು ಗಲಾಟೆಗಳು ನಡೆದಂತದ್ದನ್ನು ಕೂಡ ನಾವು ನೋಡಿದೀವಿ. ಓವರ್ ಆಲ್ ಹೇಳ್ಬೇಕಂದ್ರೆ ಈಗ ಮರು ಮತದಾನಕ್ಕೆ ಅವಕಾಶ ಕೊಟ್ಟಿರುವಂತದ್ದು ನೋಡ್ಬೇಕು ಮತ್ತೇನಾದ್ರೂ ಸ್ವಲ್ಪ ಚೇಂಜಸ್ ಆದ್ರೂ ಆಗ್ಬೋದು ಅಥವಾ ಯಾವ ರೀತಿಯಾಗಿ ಮತದಾರರು ಹೇಳಕ್ ಬರಂಗಿಲ್ಲ. ಮೊದ್ಲು ಹಾಕಿದ್ದಾರೆ ಈಗ ಚೇಂಜ್ ಮಾಡ್ಬೋದು ಮೈಂಡ್ ಸೆಟ್, ಅದೆಲ್ಲ ನಾವು ಪ್ರಿಡಿಕ್ಷನ್ ಮಾಡಕ್ಕಾಗಲ್ಲ. ಬಟ್ ಕಂಪ್ಲೇಂಟ್ಸ್ ಬಂದಿದ್ರಿಂದಾಗಿ ಟೋಟಲ್ 77 ಬಂದಿದ್ದು ಅವೆಲ್ಲವನ್ನೂ ಕೂಡ ಮಾಡಿಲ್ಲ. ECI ಇವಾಗ ಏನಿದ್ರು 15 ಮಾತ್ರ ಕನ್ಸಿಡರ್ ಮಾಡಿ 15 ಮತಗಟ್ಟೆಗಳಲ್ಲಿ ಮರು ಮತದಾನಕ್ಕೆ ಅವಕಾಶವನ್ನ ಮಾಡಿದ್ರೆ ಆ ಪ್ರಕಾರವಾಗಿ ಮಾರ್ನಿಂಗ್ ಇಂದ ಈಗ ಮತದಾನ ಆರಂಭವಾಗಿ ಶಾಂತಿಯುತವಾಗಿ ನಡೀತಾ ಇದೆ. ಸಿಂಚನ ರಾಮಯ್ಯ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ